ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವಿದ್ದೀವಿ ಆನಂದ್ ಬಿರಿಯಾನಿ ಹತ್ರ. ಇದು ಬಂದು ಅಂದ್ರಳ್ಳಿ ಮೈನ್ ರೋಡಲ್ಲಿ ಇದೆ, ಸಿಂಡಿಕೇಟ್ ಲೇಔಟ್ ಅಲ್ಲಿ ಇದೆ. ಬನ್ನಿ ಹೋಗೋಣ ಆನಂದ್ ಬಿರಿಯಾನಿ. ಅಲ್ಲಿ ಮಾತಾಡ್ಸೋಣ ಮ್ಯಾನೇಜರ್ ಜೊತೆ, ಮತ್ತೆ ಓನರು ಕೂಡ ಇದ್ದಾರೆ. ಅವ್ರ ಹತ್ರ ಮಾತಾಡ್ಸೋಣ ಏನೇನೆಲ್ಲ ಸಿಗುತ್ತೆ ಇಲ್ಲಿ. ವೆಜ್ಜು ನಾನ್ ವೆಜ್ ಎರಡೂ ಕೂಡ ಸಿಗುತ್ತೆ. ವೆಜ್ಜಲ್ಲಿ ಯಾವ್ಯಾವ ವೆರೈಟಿ ಸಿಗುತ್ತೆ, ನಾನ್ ವೆಜ್ಜಲ್ಲಿ ಯಾವ್ಯಾವ ವೆರೈಟಿ ಸಿಗುತ್ತೆ, ಪ್ರತಿಯೊಂದು ಕೇಳೋಣ. ಮತ್ತೆ ಬನ್ನಿ ಮಾತಾಡ್ಸೋಣ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಮ್ಯಾನೇಜರ್ ಸಾತ್ವಿಕ್ ಅವರು ಇದ್ದಾರೆ. ಅವ್ರ ಹತ್ರ ಇವಾಗ ಮಾತಾಡ್ಸ್ತಾ ಇದ್ದೀವಿ. ಇಲ್ಲಿ ಹಾಯ್ ಸಾತ್ವಿಕ್, ಮತ್ತೆ ಶರತ್ KS ಓನರ್ ಕೂಡ ಇದ್ದಾರೆ ಇಲ್ಲಿ. ಅವ್ರನ್ನು ಕೂಡ ಇಂಟ್ರಡಕ್ಷನ್ ಮಾಡೋಣ. ಏನೆಲ್ಲ ಸಿಗುತ್ತೆ ಇಲ್ಲಿ, ಯಾವ ವೆರೈಟಿ ಇರುತ್ತೆ ಎಲ್ಲವನ್ನು ಕೇಳೋಣ ಇವಾಗ. ಹಾಯ್ ಸರ್. ಶರತ್ ಹಾಯ್ ಸರ್. ಸರ್, ಆನಂದ್ ಬಿರಿಯಾನಿ ವೆಜ್ಜು ನಾನ್ ವೆಜ್ ಎಲ್ಲ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಏನೇನೆಲ್ಲ ಸಿಗುತ್ತೆ ವೆರೈಟೀಸ್? ಮತ್ತೆ ಇಲ್ಲಿ ವೆಜ್ಜು ಮತ್ತೆ ನಾನ್ ವೆಜ್ ಎರಡೂ ಸಿಗುತ್ತೆ. ಆಕ್ಚುಲಿ ಇದು ತುಂಬಾ ಓಲ್ಡ್ ಹೋಟೆಲ್. ಇದು ಅರೌಂಡ್ 5 years ಓಲ್ಡ್ ಹೋಟೆಲ್. ಅಂಡ್ ಇಲ್ಲಿ ಪ್ರತಿಯೊಂದು ಚಿಕನ್ ಐಟಮ್ ಇರ್ಬೋದು, ಮಟನ್ ಐಟಮ್ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ. ಅಂಡ್ ಇಲ್ಲಿ ತುಂಬಾ ಫೇಮಸ್ ಅಂತ ಅಂದ್ರೆ ಚಿಕನ್ ದಮ್ ಬಿರಿಯಾನಿ, ಹಂಗೆ ಮಟನ್ ದಮ್ ಬಿರಿಯಾನಿ ಫೇಮಸ್. ಅಲಾಂಗ್ ವಿತ್ ದಟ್ ನಾವು ತುಂಬಾ ಚೆನ್ನಾಗಿ ಗ್ರಿಲ್ಲು, ಶವರ್ಮಾ, ಚಿಕನ್ ಲಾಲಿಪಾಪು, ಚಿಕನ್ ಕಬಾಬು, ಆಮೇಲೆ ಚಿಕನ್ ಗೀ ರೋಸ್ಟು, ನೀರ್ ದೋಸೆ, ಕಾಲ್ ಸೂಪು, ಇದಂತೂ ತುಂಬಾ ಚೆನ್ನಾಗಿ ಮಾಡಿದೀವಿ. ಸೊ ಹಂಗಾಗಿ ನೀವೆಲ್ಲ ಒಂದ್ಸಲಿ ಬನ್ನಿ, ಟೇಸ್ಟ್ ಮಾಡಿ ನೋಡಿ ಒಂದ್ಸಲಿ. ಸೊ ಅವಾಗ ನೀವು ಹೇಳಿ ಈ ತರ ಟೇಸ್ಟ್, ಅಥೆಂಟಿಕೇಟ್ ಟೇಸ್ಟ್ ನ ಯಾರು ಕೊಟ್ಬಿಟ್ರೆ ತೋರಿಸ್ಬಿಡಿವಿ ನಾವು ಇಡೀ ಬೆಂಗಳೂರಲ್ಲಿ. ಸೊ ಹಂಗಾಗಿ ಎಲ್ಲರೂ ಬನ್ನಿ. ಇವರು ನಮ್ಮ ಕ್ಯಾಶಿಯರ್ ಅಂಡ್ ನಮ್ಮ ಪಾರ್ಟ್ನರ್ ಇವರು. ಸೊ ಇವರು ಹೋಟೆಲ್ನೆಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ನಾವು ಸಂಡೇ ಹೊತ್ತು ಇವರಿಗೆ ಸಪೋರ್ಟ್ ಮಾಡ್ತೀವಿ. ಬೇರೆ ದಿವಸ ಎಲ್ಲ ಇವರೇ ನೋಡ್ಕೊಂತಾರೆ. ಸಂಡೇ ನಾವು ಬಂದು ಸಪೋರ್ಟ್ ಮಾಡ್ತೀವಿ. ಮತ್ತೆ ಫಿಶ್ ನೀವು ಫಿಶ್ ಬಗ್ಗೆ ಏನು ಮೆನ್ಷನ್ ಮಾಡ್ಲಿಲ್ಲ. ಮತ್ತೆ ಮಟನ್ ಅಲ್ಲಿ ಏನೇನು ವೆರೈಟಿ ಸಿಗುತ್ತೆ, ಮತ್ತೆ ಫಿಶ್ ಏನಾರ ಸ್ಟಾರ್ಟ್ ಮಾಡ್ತಿದ್ದೀರಾ ಇವಾಗ? ಫಿಶ್ ನಲ್ಲಿ ಏನ್ ಸಿಗುತ್ತೆ? ಫಿಶ್ ಅಲ್ಲಿ ಬಾಂಗ್ಡಾ ಫಿಶ್ ಸಿಗುತ್ತೆ. ಅಂಡ್ ಫಿಶ್ ಅಲ್ಲಿ ನಾವು ಐಟಮ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಓಕೆ. ಸೊ ಮಟನ್ ಅಲ್ಲಿ ಎಲ್ಲ ಮಟನ್ ಗೀ ರೋಸ್ಟ್, ಮಟನ್ ಬಿರಿಯಾನಿ ಎಲ್ಲ ಐಟಮು ಸಿಗುತ್ತೆ. ಮಟನ್ ಅಲ್ಲಿ, ಚಿಕನ್ ಅಲ್ಲಿ ಯಾವ ಸಿಗುತ್ತೆ ಎಲ್ಲ ಐಟಮ್ ಸಿಗುತ್ತೆ. ಮಟನ್ ಫ್ರೈ. ಸರ್, ಮತ್ತೆ ಇವಾಗ ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ? ನಿಮ್ದು ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ, ಹೇಗ್ ನಡೀತಾ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಕಸ್ಟಮರ್ ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಸುತ್ತಮುತ್ತ ನೀವು ಯಾರನ್ನ ಬೇಕಾದ್ರೆ ಕೇಳಿ, ನಮ್ ರೇಟಿಂಗ್ಸ್ ನೋಡಿ. ನಮ್ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಅಂಡ್ ನಾವು ಇಮಿಡಿಯೇಟ್ ಸರ್ವಿಸ್ ಕೊಡ್ತೀವಿ. ಸೊ ನಮ್ಮ ಸ್ಟಾಫು ಅಷ್ಟೇನೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಹಂಗಾಗಿ ಇದೊಂದು ಬೆಸ್ಟ್ ಟೀಮ್ ನಮಗೆ ಸಿಕ್ಕಿದೆ, ನಮ್ ಲಕ್ ಅದು. ಸೊ ಹಾಗಾಗಿ ನಮ್ ಶೆಫ್ ಅಷ್ಟೇನೆ ತುಂಬಾ ಕ್ವಿಕ್ ಅಂಡ್ ತುಂಬಾ ಸ್ಪೆಸಿಫಿಕ್ ಆಗಿ ಮಾಡ್ತಾರೆ, ಇದೇ ತರ ಬರ್ಬೇಕು ಅಂತ ಹೇಳಿ ಟೇಸ್ಟ್. ಸೊ ಹಾಗಾಗಿ ನಾನು ಎಲ್ಲರಿಗೂ ಏನ್ ಸಜೆಸ್ಟ್ ಮಾಡ್ತೀನಿ, ಬಂದು ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ ನಮ್ದು ಐಟಮ್ನ. ಮಟನ್ ಬೋಟಿ ಫ್ರೈ, ಮಟನ್ ಕಾಲ್ ಸೂಪ್ ನೀವು ಕುಡಿದು ತಿಂದು ನೋಡಿ, ಆಮೇಲೆ ಹೇಳಿ ನೀವು ನಮ್ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಕಸ್ಟಮರ್ ಅಲ್ಲೂ ಇಲ್ಲಿ ಯಾರ್ಯಾರು ಇಲ್ಲಿ ನಮ್ಮ ಆನಂದ್ ಬಿರಿಯಾನಿ ಕಸ್ಟಮರ್ಗೂ ಕೇಳೋಣ ಯಾವ ತರ ಇದೆ, ಇಲ್ಲಿ ಟೇಸ್ಟ್ ಯಾವ ತರ ಇದೆ, ಮತ್ತೆ ಇಲ್ಲಿ ಯಾವ್ಯಾವ ವೆರೈಟಿ ಸಿಗುತ್ತೆ, ಅವ್ರ ರೆಗ್ಯುಲರ್ ಕಸ್ಟಮರ್ ಏನು, ಯಾವ ತರ ಎಲ್ಲ ಕೇಳೋಣ. ಊಟ ಮಾಡಿ ಇವಾಗ ರೆಸ್ಟ್ ಮಾಡ್ತಾ ಇದ್ರೆ ಅವ್ರನ್ನ ಒಂದ್ಸತಿ ಕೇಳೋಣ. ಹಾಯ್ ಬ್ರೋ. ಸರ್, ಇದ್ರ ಬಗ್ಗೆ ಆನಂದ್ ಬಿರಿಯಾನಿ ಬಗ್ಗೆ ನಿಮ್ ಹೇಳ್ತೀರಾ? ಏನ್ ಹೇಳಪ್ಪ, ಹೇಗಿದೆ ಊಟ? ಮತ್ತೆ ವೆಜ್ಜು ನಾನ್ ವೆಜ್ ಎಲ್ಲ ಸಿಗುತ್ತೆ. ಯಾವ್ಯಾವ ವೆರೈಟಿ ನಿಮ್ಗೆ ಇಷ್ಟ ಇದ್ರಲ್ಲಿ? ಮತ್ತೆ ಬಿರಿಯಾನಿ ನೀರಷ್ಟು, ಆಮೇಲೆ ನೀರ್ ದೋಸೆ ಮಾಡ್ತಾರೆ ಸಂಡೆಗೊಮ್ಮೆ, ಅದಂತೂ ಸಖತ್ತಾಗಿರುತ್ತೆ. ಅದ್ರಲ್ಲಿ ಮಲ್ಲಿಗೆ ಇಡ್ಲಿ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಬಂದು ಎಲ್ಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಓಕೆ. ಲೆಗ್ ಸೂಪ್ ಬಗ್ಗೆ? ಲೆಗ್ ಸೂಪು ಸಂಡೆಗೊಮ್ಮೆ ಸಿಗುತ್ತೆ. ಇಲ್ಲಿ ಸುತ್ತಮುತ್ತ ಎಲ್ಲೂ ಸಿಗಲ್ಲ. ಇವರಷ್ಟು ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಕೇಳಿದ್ರವಲ್ಲ ಎಲ್ಲ ಆನಂದ್ ಬಿರಿಯಾನಿ ಬಗ್ಗೆ ಯಾವ ತರ ಇದೆ ಅಂತ ರೆಸ್ಪಾನ್ಸ್ ಅಂತ. ನೀವು ಕೂಡ ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಟೇಸ್ಟ್ ಮಾಡಿ ಯಾವ ತರ ಇದೆ ಅಂತ ನೀವು ಕೂಡ ಟೇಸ್ಟ್ ಮಾಡಿ ನಮಗೆ ರಿವ್ಯೂಸ್ ಹೇಳಿ, ಕಮೆಂಟ್ ಮುಖಾಂತರ ಹೇಳಿ.
ಫ್ರೆಂಡ್ಸ್, ನೀವು ಆನಂದ್ ಬಿರಿಯಾನಿಗೆ ಬನ್ನಿ. ನಿಮಗೆ ಏನು ಇಷ್ಟನೋ ಅದು ಆರ್ಡರ್ ಮಾಡಿ. ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ನಿಮಗೆ ಏನು ಇಷ್ಟನೋ ಅದು ಆರ್ಡರ್ ಮಾಡಿ ಮತ್ತೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಕೂಡ ಇಲ್ಲಿ ಮಟನ್ ಬಿರಿಯಾನಿ ತಗೊಂಡಿದ್ದೆ ಮತ್ತೆ ಕಾಲ್ ಸೂಪ್ ತಗೊಂಡಿದ್ದೆ, ಸಖತ್ತಾಗಿತ್ತು. ನೀವು ಬನ್ನಿ, ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಲಾಗ್ನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.